ಭೇದಿಸಿದ್ರಿ. ಯಾವ ರೀತಿ ಆಪರೇಷನ್ ಮಾಡಿದ್ರಿ? ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ ಸರ್? ಮೇನ್ ಆರೋಪಿಗಳು ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳಲ್ಲಿ ನಾವು ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ ಮೇಲೆ ನಾವು ನಿಗಾ ವಹಿಸಿದ್ದೀವಿ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರಬಹುದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೊಟ್ಟಿದ್ವಿ ನಾವು. ಸೊ ನಿನ್ನೆ ಸಿಕ್ಕಿದ್ದಾರೆ, ಇಬ್ಬರು ಸಿಕ್ಕಿದ್ದಾರೆ. ಇನ್ನೊಂದು ಟೀಮ್ ಬೈ ರೋಡ್ ಬರ್ತಾ ಇದೆ. ಯಾರು ಸರ್ ಅವರು? ಇಬ್ಬರು ಆರೋಪಿಗಳು ಸರ್. ಈಗ ಅವ್ರಿಗೆ ಹಿಡಕ್ ಹೋದಾಗ ಈಗಾಗಲೇ ತಿಳಿಸಿದ್ದೇವೆ ನಾವು ಇಬ್ಬರ ಬಗ್ಗೆನೂ. ಸರ್, ಯಾವ ರೀತಿ 19 ತಿಂಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರಿ ಸರ್, ಸಾಕಷ್ಟು ಶ್ರಮ ವಹಿಸಿದ್ರಿ, ಯಾವ ರೀತಿ ಕಷ್ಟ ಆಯಿತು ಸರ್ ಈ ಒಂದು ಕಾರ್ಯಾಚರಣೆ? ಈ 20 ದಿನಗಳಿಂದ ಹೆಚ್ಚಿಗೆ ನಾವು ಮಾಡಿದ್ದೇವೆ. ಬಟ್ 1.5 ವರ್ಷದಿಂದ ಸತತವಾಗಿ ನಮ್ಮ ಟೀಮ್ ಅಲ್ಲೇ ಇರ್ತಾ ಇದೆ. ಬಾಡಿಗೆ ಮನೆ ತಗೊಂಡು ಅಲ್ಲೇ ಟೀಮ್ ಉಳ್ಕೊಂಡು ಒಬ್ಬರು PSI ಅಥವಾ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸತತವಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂತ ಬಂದಿದ್ದಾರೆ. ಅದೃಷ್ಟ ಈ 20 ದಿನದಲ್ಲಿ ಹೆಚ್ಚಿಗೆ ಮಾಹಿತಿ ಸಿಕ್ಕಿದೆ. ನಾವು ನಮ್ಮ ಇಷ್ಟು 1.5 ವರ್ಷ ಪಟ್ಟಿದ್ದ ಕಷ್ಟ ದಾಳಿ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಸರ್. ಯಾವ ರೀತಿಯಾಗಿ ಇಬ್ರು ಬೈಕ್ನಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಮೇಲೆ ಹೋಗುವುದು, ಹೆಲ್ಮೆಟ್ ಹಾಕುವುದು, ಬೈಕ್ ಡೀಟೇಲ್ಸ್ ಗೊತ್ತಾಗಿದೆ ನಮಗೆ. ಸೊ ಅವರೇ ಅಂತ ಖಚಿತಪಡಿಸಿಕೊಂಡು ನಾವು ಬೇರೆ ಬೇರೆ ರಾಜ್ಯಗಳಿಗೆ ಬೇಕಾಗಿರ್ತಕ್ಕಂಥ ದರೋಡೆಕೋರರು ಬೇರೆ ಬೇರೆ ರಾಜ್ಯಗಳಿಗೆ ಬೇಕಾಗಿದ್ರು ಅವರು. ಅದರಲ್ಲಿ ಕೂಡ ಅದು ಯಾರು ಕೂಡ ಹಿಡಿದಿರಲಿಲ್ಲ. ನೀವು ಬೀದರ್ ಪೊಲೀಸರು ಹಿಡಿದಿರಿ ಸರ್. ಇದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ಕರ್ನಾಟಕ ರಾಜ್ಯದ ಪೊಲೀಸರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಬೀದರ್ ಪೊಲೀಸ್. ವಿ ಆರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಕರ್ನಾಟಕ ಪೊಲೀಸ್ ಟೀಮ್. ನಿಜವಾಗ್ಲೂ ನೀವು ಹೇಳಿದಾಗ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ದೇ ಆರ್ ವಾಂಟೆಡ್ ಇನ್ ತೆಲಂಗಾಣ, ಬಿಹಾರ್ ಆಸ್ ವೆಲ್ ಆಸ್ UP. ಎಲ್ಲರೂ ಒಟ್ಟಿಗೆ ಅವರು ಪ್ರಯತ್ನ ಮಾಡ್ತಿದ್ರು, ನಾವು ಪ್ರಯತ್ನ ಮಾಡ್ತಿದ್ವಿ. ಬಟ್ ಅವ್ರಿಗಿಂತ ಹೆಚ್ಚಿಗೆ ನಾವು ಪ್ರಯತ್ನ ಮಾಡಿದ್ರೆ ಯಶಸ್ವಿಯಾಗಿ. ಯಾರಾದ್ರೂ ಸಹಕಾರ ಕೊಟ್ರ ಸರ್ ನಿಮ್ಗೆ? ಈ ಆಪರೇಷನ್ ಕೇವಲ ಕರ್ನಾಟಕ ಪೊಲೀಸರು ನಮ್ಮ ಸೀನಿಯರ್ಗಳ ಡೈರೆಕ್ಷನ್ ಅಲ್ಲಿ ಆಗಿದೆ. ಸರಿ, ದರೋಡೆಕೋರರಿಗೆ ಬೀದರ್ನಲ್ಲಿ ಮುಂಚೆಯಿಂದ ಏನಾದರೂ ಸಂಪರ್ಕ ಇತ್ತ? ಅವರು 10 ನಿಮಿಷ ಅವ್ರ ಜೊತೆ ಇಂಟರಾಕ್ಷನ್ ಮಾಡಕ್ಕೆ ಟೈಮ್ ಸಿಕ್ಕಿದೆ. ಅವರು ಕೃತ್ಯ ಮಾಡೋದಕ್ಕಿಂತ ಮುಂಚೆ ಒಂದು 4 ತಿಂಗಳ ಮುಂಚೆ ಒಂದ್ಸತಿ ಬೀದರ್ ಬಂದು ಹೋಗಿದ್ದಾರೆ. ಬೇಸಿಕಲ್ಲಿ ಅವರು ಹೈದರಾಬಾದಲ್ಲಿ ಏನೋ ಪ್ಲಾನ್ ಮಾಡಿದ್ರು. ಬಟ್ ಹೈದರಾಬಾದಲ್ಲಿ ಉಳ್ಕೊಂಡಿದ್ದಾಗ ಗಡಿ ಭಾಗ ಬೀದರಿಗೆ ಅಂತ ಅವರು ಸ್ಟಡಿ ಮಾಡಿದ್ರು. ಸರ್, ಈಗ ಎಷ್ಟು ಹಣ ಏನಾದರೂ ರಿಕವರಿ ಮಾಡಿದ್ರ ಸರ್? ಏನೇನು ಆರೋಪಿಗಳನ್ನ ಕರ್ಕೊಂಡು ಬರುವುದೇ ನಮ್ಮ ಲಕ್ಷ್ಯ ಇತ್ತು. ಕರ್ಕೊಂಡು ಬಂದಿದ್ವಿ. ಸುಮಾರು ದರೋಡೆ ಆಗಿ 1.5 ವರ್ಷ ಆಗ್ತಿದ್ರಿಂದ ಹಣ ಎಲ್ಲಿಟ್ಟಿದ್ದಾರೆ, ಹಣ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿ ರಿಕವರಿ ಮಾಡಬೇಕಾಗಿದೆ. ಸರ್, ಬೀದರ್ಗೆ ಯಾವಾಗ ಬರ್ತಾರೆ ಸರ್? ಮತ್ತೆ ಇಲ್ಲಿ ಬಂದ ನಂತರ ಯಾವ ರೀತಿಯಾಗಿ ಪ್ರೊಸೆಸ್? ಬೈ ಈವ್ನಿಂಗ್ ಬರ್ತಾರೆ. ಬೈ 5:36 ವಿಲ್ ಪ್ರೊಡ್ಯೂಸ್ ರಿಪೋರ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬನ್ನಿ. ವಿಶ್ವ ಸ್ವಲ್ಪ
ಒಂದು ನಿಮಿಷ. ಥ್ಯಾಂಕ್ ಯು ಸೊ ಮಚ್. ಕರೆಕ್ಟ್ ಶಾರ್ಟ್ ಸರ್ ಈ ಕಡೆ ನೋಡಿ ಸರ್ ಥ್ಯಾಂಕ್ ಯು.